ಸ್ನೇಹಿತರೆ, ಸಂರಕ್ಷಣೆ ಮಾಡಿದಂಥ ಉಡ ನೋಡಿದ್ರಲ್ಲ, ಮಸ್ಕಾಪುರ ಗ್ರಾಮದಲ್ಲಿ ಒಂದು ಮನೆ ಒಳಗಡೆ ಇತ್ತು. ಅವ್ರು ಕನ್ಫ್ಯೂಸ್ ಆಗಿ ಹಾವು ಅಂತ ಕರೆಸಿದ್ರು. ನಾನು ಮೊದಲೇ ಹೇಳಿದ್ದೆ ಫೋನಲ್ಲಿ, ಸರ್ ಹಾವು ಥರ ಕಾಣಿಸ್ತಾ ಇದೆ ಅಂತ ಹೇಳಿದಾಗ, ಒಂದು ಹಾವರಣೆ ಇರ್ಬೋದು, ಇಲ್ಲ ಲಿಸಾರ್ಡ್ ಇರ್ಬೋದು ಅಂತೇಳಿ, ಇಲ್ಲ ಕನ್ಫರ್ಮ್ ಆಗಿ ಅದು ಹಾಗೆ ಅಂತ ಕರೆಸಿದ್ರು. ಹೋಗಿ ನೋಡೋ ಅಷ್ಟರಲ್ಲಿ ಅದು ಉಡ ಆಗಿತ್ತು, ಸ್ವಲ್ಪ ಚಿಕ್ಕ ಉಡ. ಇದೇ ಭಾಗದಲ್ಲಿ ನಾನು ಸಂರಕ್ಷಣೆ ಮಾಡಿದ್ದು. ಅಲ್ಲಿಂದ ಒಂದು 1/2 ಕಿಲೋಮೀಟರ್ ಆಗ್ತದೆ. ಆ ಜಾಗನ ಆಯ್ಕೆ ಮಾಡ್ಕೊಂಡಿದ್ದೀನಿ, ಅದನ್ನು ಬಿಡೋಣ ಅಂತ. ಈಗ ಉತ್ತನ ಆಯ್ಕೆ ಮಾಡ್ಕೊಂಡು ಉತ್ತೊಳಗಡೆ ಬಿಡ್ತೀನಿ. ಯಾಕಂದರೆ ಆಲ್ಮೋಸ್ಟ್ ಉಡಗಳೆಲ್ಲ ಉತ್ತದಲ್ಲೇ ವಾಸ ಮಾಡೋಂಥದ್ದು. ಈಗ ಬಿಡ್ತಾ ಇದ್ದೀನಿ ನೋಡಿ. ಉಡ ಒಂದು ಮಾಂಸಾಹಾರಿ ಜೀವಿ. ಸುಮಾರು ಜನ ಇದ್ರದ್ದು ತಪ್ಪು ಕಲ್ಪನೆಗಳು ಇರ್ತವೆ, ಅವ್ರಿಗೆ ಹೇಳಿದ್ದೀನಿ. ಬಟ್ ಉಡ ಬಂದು ನಮ್ಮ ಮನೆ ಒಳಗಡೆ ಹಿಡಿಸಿದ್ವಿ ಅಂತ ಯಾರು ಹೇಳೋಕೆ ಹೋಗ್ಬೇಡಿ. ಶಾಸ್ತ್ರ ಆಗಿಸ್ತ್ರ ಅಂತೆಲ್ಲ ಕೇಳ್ತಾರೆ. ಉಡ ಮನೆಗೆ ಬಂದರೆ ದರಿದ್ರ ಅಂತಂತಾರೆ. ಅವೆಲ್ಲ ಏನಿಲ್ಲ. ಇದು ಪಾಪ ಬಂದು ಹುಡ್ಕೊಂಡ್ಬಂದಿದ್ದು ಏನಂತಂದರೆ, ಈ ಹಳಿಲನ್ನ ಹುಡ್ಕೊಂಡ್ಬಂದಿದೆ. ಅವ್ರು ನೋಡಿ ಗಾಬರಿಗೆ ಬಚ್ಚಿಟ್ಕೊಂಡಿದೆ ಅಷ್ಟೇ. ಇದೊಂದು ಪ್ರಾಣಿ ರೀತಿಯೇ ನೋಡಬೇಕಷ್ಟೇ. ಇದು ಯಾವುದೇ ಒಂದು ಅಪಪ್ರಚಾರವಾಗಿ ಮೂಢನಂಬಿಕೆಯಿಂದ ಇದನ್ನು ಬೇರೆ ಥರ ನೋಡಬಾರ್ದು. ಏನೋ ಒಂದು ಪ್ರಾಣಿ ಇನ್ನೊಂದು ಆಹಾರಕ್ಕೆ ಅರಸಿ ಬಂದಿರೋವಂಥದ್ದು ಆ ಮನೆಗೆ. ಯಾಕಂದರೆ ಉಡಗಳು ಆಲ್ಮೋಸ್ಟ್ ಹಲ್ಲಿಗಳನ್ನು ತಿಂತವೆ. ಇದೊಂದು ಮಾಂಸಾಹಾರಿ ಜೀವಿ. ಹಾಗೆ ಹಳಿಲು ಮತ್ತು ಇಲಿಗಳನ್ನು ತಿಂತವೆ. ಇವು ಬಿಟ್ಬಿಡೋಣ ಇದನ್ನು ಅದಂತೇಳಿ ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳ್ಬೇಡಿ ಅಂತ ಹೇಳಿದ್ದೀನಿ ಅವ್ರಿಗೂ. ಓಕಂತ ಯಾವುದೋ ಮೂಢನಂಬಿಕೆಗಳು ಬೇಡ ಅಂತ ಹೇಳ್ತಾ ಒಂದು ಉಡನ ಬಿಡ್ತಾ ಇದ್ದೀನಿ. ಬಿಟ್ಟಾಯಿತು. ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು.